ಇವತ್ತಿನ ಈ ನಮ್ಮ ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ಉಡುಪಿ ವಿಧಾನಸಭೆ ಕ್ಷೇತ್ರದ ಶಾಸಕರಾದ ನಮ್ಮ ಆತ್ಮೀಯರಾದ ಯಶ್ಪಾಲ್ ಸುವರ್ಣರವರೇ, ವಿಶೇಷವಾಗಿ ಯಾವ ಫಂಕ್ಷನಿಗೂ ಹೋಗುವುದಿಲ್ಲ, ಅದು ಕೂಡ ರಾಜಕೀಯ ವ್ಯಕ್ತಿಗಳಿದ್ದರೆ ನಾನು ಬರುವುದಿಲ್ಲ ಅಂತ ಹೇಳುವಂಥ ಒಂದು ವಿಶೇಷ ವ್ಯಕ್ತಿತ್ವದ ಹಿರಿಯರು ಅವರನ್ನು ನಾವಿವತ್ತು ಕರೆತಂದಿದ್ದೀವಿ ಒತ್ತಾಯಪೂರ್ವಕವಾಗಿ. ಅದೊಂದು ನಮ್ಮ ಸಕ್ಸಸ್ ಅಂತ ತಿಳ್ಕೊಳ್ತೇನೆ. ಇವತ್ತಿನ ವೆಬ್ಸೈಟ್ ಅನಾವರಣ ಮಾಡಲಿರುವ ಡಾಕ್ಟರ್ ರವೀಂದ್ರನಾಥ್ ಶಾನ್ಭಾಗ್ರವರೇ, ನಂತರ ಇವತ್ತಿನ ಒಂದು ನಮ್ಮ 4ನೇ ಆವೃತ್ತಿ ಹೆಗ್ಗುಂಜೆ ರಾಜೀವ್ ಶೆಟ್ಟಿ ವಿದ್ಯಾಪೋಷಕ ಪ್ರಶಸ್ತಿ ಪುರಸ್ಕೃತರೂ ಆದ ಶ್ರೀ ಎನ್ ನರೇಂದ್ರ ರೈ ದೇರ್ಲಾ ಅವರೇ, ನನ್ನ ಸ್ನೇಹಿತರು, ಸಮಾಜ ಸೇವಕರು, ಉಡುಪಿ ಜಿಲ್ಲೆಯಲ್ಲಿ ಸಮಾಜ ಸೇವೆ ಅಂತ ಹೇಳಿದರೆ ಕೈ, ಕಾಲು, ಕಣ್ಣು, ಕಿವಿ ಎಲ್ಲ ಅಂತ ಹೇಳಿದರೆ ಮೆದುಳು ಕೂಡ ನನ್ನ ಮಟ್ಟಿಗೆ ಮುರಳಿ ಕಡಾಕಾರ್ ಅವರು ಈ ಸಭೆಯಲ್ಲಿದ್ದಾರೆ. ನಂತರ ಇನ್ನಿಬ್ಬರು ಬ್ಯಾರ್ ಫೂಟೆಡ್ ಸೋಲ್ಜರ್ಸ್ ಅಂತ ಹೇಳ್ತೇನೆ, ಬರಿಕಾಲ ಸೈನಿಕರು, ಯಾವ ಲೆಕ್ಕದ ಹೋರಾಟಗಾರರು ಅಂತ ಹೇಳಿದರೆ ಅವ್ರಿಗೆ ಗೊತ್ತಿದೆ ಸೋಲು ನಮ್ಮದು ಖಚಿತ ಅಂದರೆ, ಆದ್ರೂ ಕೂಡ ಅವರು ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಅನುದಾನಿತ ಶಾಲೆಗಳಿಗೋಸ್ಕರ ಬಹಳಷ್ಟು ಹೋರಾಟ ಮಾಡ್ತಾ ಇದ್ದವರು, ಬಹಳಷ್ಟು ಹೋರಾಡ್ತಾ ಇದ್ದವರು ಡಾಕ್ಟರ್ ಜಯಶೀಲ್ ಶೆಟ್ಟಿ ಮತ್ತು ಡಾಕ್ಟರ್ ಕೆ ಅರುಣ್ ಕುಮಾರ್ ಅವರು. ಇನ್ನು ಈ ಒಂದು ಸಭೆಗೆ ಬಂದಂಥ ಎಲ್ಲ ಶಿಕ್ಷಕರು, ಹಿರಿಯರು, ಕಿರಿಯರು, ಮಕ್ಕಳು, ಪತ್ರಕರ್ತರು, ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ, ಧನ್ಯವಾದವನ್ನು ಅರ್ಪಿಸ್ತೇನೆ. ಇವತ್ತು ನನಗೆ ಒಂದು ರೀತಿಯ ಸಂತೋಷ ಕೂಡ ಆಗುತ್ತೆ ಮತ್ತು ಒಂದು ರೀತಿಯ ಬೇಜಾರು ಕೂಡ ಆಗುತ್ತೆ. ಸಂತೋಷ ಯಾಕಾಗತ್ತೆ ಅಂತ ಹೇಳಿದರೆ, ನಾವು ಈ ಸಂಸ್ಥೆಯನ್ನು ಕಟ್ಟಿ 18 ವರ್ಷ ಆಯಿತು. 18 ವರ್ಷದಿಂದ ಸತತವಾಗಿ ನಾವು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಳೆದ 5-6 ವರ್ಷದಿಂದ ನಾವು ಓಪನ್ ಅಂತ ಹೇಳಿದರೆ ಇದು ಸಮಾಜಕ್ಕೆ ಗೊತ್ತು ಆಗುವ ಹಾಗೆ ಮಾಡ್ಕೊಳ್ತಾ ಇದ್ದೀವಿ. ಸಂತೋಷದ ವಿಷಯ ಅಂದರೆ ಈ ಮಧ್ಯದಲ್ಲಿ ಕೋವಿಡ್ ಬಂತು, ಅದರ ನಂತರ ಯುಕ್ರೇನ್ ವಾರ ಆಯಿತು, ನಂತರ ಇರಾನ್ ವಾರ ಆಯಿತು. ನಾವು ಇರುವಂಥ ವ್ಯವಹಾರ ಅಂತ ಹೇಳಿದರೆ ಮೆರೈನ್ ಮೆರ್ಕೆಂಟೈಲ್ ಬಿಸ್ನೆಸ್ ಅಂತ ಹೇಳಿದರೆ ಹೊರದೇಶದಲ್ಲಿ ವ್ಯಾಪಾರ ಮಾಡುವಂಥ ಒಂದು ಪರಿಸ್ಥಿತಿ. ಇವತ್ತು ಯಾವ ಲೆಕ್ಕದಲ್ಲಿ ನಮ್ಮ ವ್ಯವಹಾರಗಳು ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಿದರೆ, ಆದ್ರೂ ಕೂಡ ನಮ್ಮ ಈ ಸೇವಾ ಕಾರ್ಯವನ್ನು ನಾವು ನಡೆಸ್ಕೊಂಡು ಹೋಗಲಿಕ್ಕೆ ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾನೆ, ಇದು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಬಗ್ಗೆ ನನಗೆ ಬಹಳ ಸಂತೋಷ ಆಗ್ತಾಯಿದೆ. ಬೇಜಾರು ಅಂತ ಹೇಳಿದರೆ, ಈ ಸಮವಸ್ತ್ರದ ವಿಚಾರದಲ್ಲೇ ಬರೀ ಒಂದು 3 ವರ್ಷದ ಹಿಂದೆ ನಾವು 40-42 ಸಾವಿರ ಮಕ್ಕಳಿಗೆ ಕೊಡ್ತಾ ಇದ್ವಿ. ಅದರಲ್ಲಿ ಸರ್ಕಾರಿಯ ಪ್ರೌಢಶಾಲೆ ಕೂಡ ಇನ್ಕ್ಲೂಡೆಡ್ ಇತ್ತು. ಯಾಕಂದರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದೇ ಜೊತೆ ಕೊಡ್ತಾಯಿದ್ರು, 2ನೇ ಜೊತೆ ನಾವು ಕೊಡ್ತಾ ಇದ್ವಿ. ಇವಾಗ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2 ಜೊತೆ ಕೊಡ್ತಾ ಇದ್ದಾರೆ. ಆ ಹಣವನ್ನು ಬೇರೆ ಕಡೆ ವಿನಿಯೋಗ ಮಾಡುವ ಅನ್ನುವ ಕಾರಣದಿಂದ ನಾವು ಅನುದಾನಿತ ಮಕ್ಕಳಿಗೆ ಮಾತ್ರ ಕೊಡ್ತಾ ಇದ್ದೀವಿ. ಸ್ವಲ್ಪ ಉಳಿತಾಯ ಆಗುತ್ತೆ, ಅದನ್ನು ಬೇರೆ ಕಡೆ ಖರ್ಚು ಮಾಡ್ತಾ ಇದ್ದೀವಿ. ಆದರೆ ಬೇಸರ ವಿಚಾರ ಅಂತ ಹೇಳಿದರೆ, ನಾವು ಈ ಒಂದು 4-5 ವರ್ಷದಿಂದ ಅನುದಾನಿತ ಮಕ್ಕಳು ಸುಮಾರು 22 ಸಾವಿರ ಜನ ಮಕ್ಕಳು ಇದ್ದರು ಉಡುಪಿಯಲ್ಲಿ. ಸುಮಾರು 240 ಸ್ಕೂಲ್ಗಳು ಅಪ್ಲಿಕೇಶನ್ ಹಾಕ್ತಾಯಿದ್ರು. ಇವಾಗ ಬರೀ 200 ಸ್ಕೂಲ್ ಮಾತ್ರ ಇದೆ. ಬರೀ ಮಕ್ಕಳ ಸಂಖ್ಯೆ ಹರಡು ಮಾಡಿಕೊಂಡು 20 ಸಾವಿರ ಜನ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ನಾನು ಅದೇ ಹೇಳ್ತಾ ಇದ್ದೆ, ಬರಿಗಾಲ ಸೋಲ್ಜರ್ಸ್ ಅಂತ. ಅವ್ರಿಗೆ ಗೊತ್ತಿದೆ ಈ ಅನುದಾನಿತ ಸ್ಕೂಲು ಇನ್ನು ಬಹಳ ವರ್ಷ ನಡೆಯುವುದಿಲ್ಲ. ಯಾಕಂದರೆ ಸರ್ಕಾರದ ಅಸಡ್ಡೆ, ಆಲಸ್ಯ ಅಂಥೇಳಿ ನಾವು ಸರ್ಕಾರವನ್ನು ದೂರ್ತಾ ಇಲ್ಲ. ಆದರೆ ನಾನೇ ಕೇಳಿದ್ದೇನೆ ಹೇಳೋದು, ಅದು ದೊಡ್ಡ ತರಳೆ, ಆದಷ್ಟು ಬೇಗ ಬಂದು ಹೋದರೆ ನಮ್ಗೆ ಬಹಳ ಅನುಕೂಲ ಅಂತ. ಹೊಸ ಟೀಚರ್ಸನ್ನು ಕೊಡ್ತಾ ಇಲ್ಲ, ಯಾವುದೊಂದು ಫೆಸಿಲಿಟಿನೂ ಕೊಡ್ತಾ ಇಲ್ಲ. ಇದು ಎಷ್ಟು ದಿನ, ಇದು ನಿಜವಾಗಿ ಕನ್ನಡದ ಶಾಲೆ ಅಂದರೆ ಇವತ್ತು ಅನುದಾನಿತ ಶಾಲೆ ಮಾತ್ರ. ಆದರೆ ಅದು ಬಹಳಷ್ಟು ಬೇಜಾರದ ಸಂಗತಿ. ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಒಂದು ಬುರುಡೆ ಪ್ರಸಂಗ ಆಗಿತ್ತು. ಆವಾಗ ಕೆಲವರು ನನ್ನ ಹತ್ರ ಬಂದಿದ್ದರು, ದೊಡ್ಡ ದೊಡ್ಡ ಮಂದಿಗಳು. ನನಗೆ ಹೇಳಿ ನೀವು ಕೂಡ ಮಾತಾಡಬೇಕು ಅವರ ಪರವಾಗಿ ಅಂತ. ನಾನು ಆವಾಗ ಅವ್ರಿಗೆ ಹೇಳಿದ್ದೆ, ಒಬ್ಬ ನಮ್ಮ ಆತ್ಮೀಯರು ಹೆಗಡೆ ಅವರಿಗೆ ಅತಿ ಬೇಕಾದವರು, ಅವರಿಗೊಂದು ಸಜೆಷನ್ ಕೊಡಿ. ನಮ್ಮ ಕರ್ನಾಟಕದಲ್ಲಿ 4,000ದಿಂದ 5,000 ಜನ ಅನುದಾನಿತ ಶಾಲೆಗಳಿದ್ದಾವೆ.
ಲಕ್ಷಾಂತರ ಮಕ್ಕಳು ಪ್ರತಿ ವರ್ಷ ಹೊರಗೆ ಬರುವ ಅವಕಾಶ ಇದೆ. ಸಾವಿರಾರು ಟೀಚರ್ಸ್ ಇದ್ದಾರೆ. ಈ ಮಕ್ಕಳು ಕಲಿತವರು ಎಲ್ಲಿಗೆ ಹೋಗ್ತಾರೆ? ಬೇರೆ ಬೇರೆ ದೇಶ, ಬೇರೆ ಬೇರೆ ಹುದ್ದೆ, ಬೇರೆ ಬೇರೆ ಸರ್ಕಾರಿ, ಪೊಲಿಟಿಷನ್ನು, ಸೈಂಟಿಸ್ಟ್ ಆಗ್ತಾರೆ. ದೇ ವಿಲ್ ಬಿಕಮ್ ದಿ ಅಡ್ವೊಕೇಟ್ ಆಫ್ ನಿಮ್ಮ ಈ ಒಂದು ಸಂಸ್ಥೆ ಅಡ್ವೊಕೇಟ್ ಆಗ್ತಾರೆ. ಈ ಟೀಚರ್ಸ್ ದರ್ ವಿಲ್ ಬಿ ವೆರಿ ಹ್ಯೂಜ್ ಫೋರ್ಸ್. ನಿಮ್ಮ ಹತ್ರ ತಾಕತ್ತಿದೆ. ಇಡೀ ಕರ್ನಾಟಕ ಅಲ್ಲದಿದ್ದರೆ ಅಟ್ಲೀಸ್ಟು ದಕ್ಷಿಣ ಕನ್ನಡ ಮತ್ತು ನಮ್ಮ ಉಡುಪಿಯ ಸುಮಾರು ಒಂದು 400-450 ಸ್ಕೂಲನ್ನು ತಾವು ಅಡಾಪ್ಟ್ ಮಾಡಿದರೆ ತಮಗೆ ಅದರಿಂದ ಬಹಳ ಅನುಕೂಲ ಆಗ್ತದೆ. ಆವಾಗ ನಿಮಗೆ ಯಾವೊಬ್ಬ ಜರ್ನಲಿಸ್ಟ್ ಆಗಲಿ, ಯಾವೊಬ್ಬ ಆಫೀಸರ್ಸ್ ಆಗಲಿ ಅವರ ಹೆಲ್ಪ್ ಬರಲಿಕ್ಕೆ ಅವಶ್ಯಕತೆ ಇರಲಿಲ್ಲ. ಇವರೇ ನಿಮ್ಮನ್ನು ಡಿಫೆಂಡ್ ಮಾಡ್ತಾರೆ ಅನ್ನೋ ಒಂದು ಮೆಸೇಜನ್ನು ಕೊಟ್ಟಿದ್ದೆ. ಅವರು ವಾಪಸ್ ಬಂದು ಹೇಳಿದ್ದಾರೆ, ನಾನು ಮೆಸೇಜ್ ಕೊಟ್ಟಿದ್ದೇನೆ, ಆದರೆ ಅವರು ಏನು ಪ್ರತಿಕ್ರಿಯೆ ಕೊಡಲಿಲ್ಲ ಅಂತ. ಈ ವೇದಿಕೆಯಿಂದ ನಾನು ಹೇಳ್ತಾ ಇದ್ದೇನೆ, ಜಯಶೀಲ್ ಶೆಟ್ರೆ, ಅರುಣ್ ಶೆಟ್ರೆ, ನೀವು ಈ ಲೆಕ್ಕದಲ್ಲಿ ಭಾಷಣ ಮಾಡಿದರೆ, ಹೋರಾಟ ಮಾಡಿದರೆ ಆಗೋದಿಲ್ಲ. ನೀವು ಯಾರನ್ನಾದರೂ ಹಿಡಿಬೇಕು. ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೇನೆ. ನಮ್ಮ ಕನ್ನಡದ ಒಬ್ಬ ಸ್ವಾಮೀಜಿಯವರಿದ್ದಾರೆ, ಕನೇರಿ ಸ್ವಾಮಿ ಅಂತ, ಸಿದ್ಧಗಂಗಾ ಮಠ, ಕಾಡಸಿದ್ದೇಶ್ವರಸು. ನಮಗಲ್ಲ, ನಾವು ಅವರಿಗೆ ಆತ್ಮೀಯರು, ಯಾಕಂದ್ರೆ ಅವ್ರು ದೊಡ್ಡ ಮನುಷ್ಯರು. ಅವರು ಕಳೆದ ವರ್ಷ ಅದು ಬಹುತೇಕ ಕನ್ನಡ ಶಾಲೆಗಳು, ಗಡಿನಾಡಲ್ಲಿರುವ ಕನ್ನಡ ಶಾಲೆ ಮತ್ತು ಮರಾಠಿ ಶಾಲೆ 4,000 ಶಾಲೆಗಳನ್ನು ಅವರು ಅಡಾಪ್ಟ್ ಮಾಡಿದ್ದಾರೆ. ಟೀಚರ್ಸನ್ನೇ ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಬೇಕಾದ ಕಟ್ಟಡವನ್ನು ಕಟ್ತಾ ಇದ್ದಾರೆ. ಇಂಥ ಸ್ವಾಮೀಜಿಯವರು ಇಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಬಹಳ ಕಡಿಮೆ ಅಂಥ ಮಠಗಳಿದ್ದಾವೆ. ನಮ್ಮ ಮಠಗಳು ಇದ್ದಾವೆ, ಇಲ್ಲ ಅಂತಲ್ಲ. ಆದರೆ ಮಠದಲ್ಲಿ ಅಂತ ಆಸಕ್ತಿ ಇಲ್ಲ, ಧರ್ಮ ಕ್ಷೇತ್ರದಲ್ಲಿ ಆಸಕ್ತಿ ಇಲ್ಲ, ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಆಸಕ್ತಿ ಇಲ್ಲ ಇಂಥ ಶಾಲೆಯನ್ನು ಉಳಿಸ್ಲಿಕ್ಕೆ. ಇದನ್ನು ಉಳಿಸುವಂಥ ಒಂದು ಅವಶ್ಯಕತೆ ಇದೆ. ನಮ್ಮಂಥವ್ರ ಹತ್ರ ಆಗಲಿಕ್ಕಿಲ್ಲ. ನಾವು ಸಣ್ಣವರು, ಅತಿ ಸಣ್ಣವರು. ನಮಗೆ ಏನು ಮಾಡಲಿಕ್ಕಾಗುತ್ತೋ ನಾವು ನಿಮ್ಮೊಂದಿಗೆ ಹೋರಾಟಕ್ಕೆ ಸಿದ್ಧರಿದ್ದೀವಿ. ಒಂದೇ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು, ಇಲ್ಲ ಅಂತ ಹೇಳಿ ದೊಡ್ಡ ಮಂದಿಯನ್ನು ಹಿಡಿದು ಈ ಶಾಲೆಗಳನ್ನು ಉಳಿಸೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಕರ್ನಾಟಕ ಕನ್ನಡದ ನರು ಸೆಂಟರ್ ಅಂತ ಹೇಳಿದರೆ ಈ ಅನುದಾನಿತ ಶಾಲೆಗಳು. ಇದನ್ನು ಉಳಿಸ್ಕೊಳ್ಳೋ ಅವಶ್ಯಕತೆ ಬಹಳಷ್ಟು ಇದೆ ಅಂತ ಮತ್ತೆ ಪುನಃ ಒತ್ತಿ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಇವತ್ತು ನಾವೊಬ್ಬರು ಪ್ರಾಧ್ಯಾಪಕರು ನಮ್ಮ ತಂದೆಯವರ ಹೆಸರಲ್ಲಿ ನಾವು ಶುರು ಮಾಡಿದಂಥ ಒಂದು ಪುರಸ್ಕಾರ, ಅದರ ಮೊದಲ ಭಾಜನರು ನಮ್ಮ ಮುರಳಿ ಕಡೆಕರ್ ಅವರು, ನಾವು ಒತ್ತಾಯ ಮಾಡಿ ಅವರಿಗೆ ಕೊಟ್ಟಿದ್ದೀವಿ. ಯಾಕಂದರೆ ಅವರು ರಿಟೈರ್ ಆದಮೇಲೆ ಬಹಳಷ್ಟು ರಿಟೈರ್ಮೆಂಟ್ ಆಗೋದಕ್ಕಿಂತ ಎಷ್ಟು ಕೆಲಸ ಮಾಡಿದರೆ ಅದರ 10 ಪಟ್ಟು ಹೆಚ್ಚು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಯಕ್ಷಗಾನದಲ್ಲಾಗಲಿ, ಸಮಾಜ ಸೇವೆಯಲ್ಲಾಗಲಿ, ವಿದ್ಯಾರ್ಥಿಗಳ ಸೇವೆ ಆಗಲಿ. ಹಾಗೆ ಈ ನಮ್ಮ ಆವೃತ್ತಿ ಅನ್ನೋದು ಯಾರಾದರೂ ಒಬ್ಬ ರಿಟೈರ್ಡ್ ಟೀಚರ್ಸ್ ರಿಟೈರ್ ಆದಮೇಲೆ ತನ್ನ ಫುಲ್ ಎನರ್ಜಿಯನ್ನು ಸಮಾಜಕ್ಕೆ ಕೊಡ್ತಾನೋ ಅವರನ್ನು ನಾವು ಸಿಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಕಾರಣ ಅಂತೇಳಿದ್ರೆ ನಾನು ನೋಡಿದ್ದೆ, US ಯೂನಿವರ್ಸಿಟೀಸಿಗೆಲ್ಲ ಹೋಗ್ತಾ ಇದ್ದೆ ನಾನು. ಎಲ್ಲಿ ಪ್ರೊಫೆಸರ್ಸು 90-92 ವರ್ಷದವರೆಗೂ ಕೆಲಸ ಮಾಡ್ತಾರೆ. ಯಾಕೆ ಕೆಲಸ ಮಾಡ್ತಾರೆ ಅಂತೇಳಿದರೆ ಸೇವೆ ಮಾಡಲಿಕ್ಕಲ್ಲ. ಅವ್ರು ಹೇಳ್ತಾರೆ, ನಾವು ರಿಟೈರ್ ಆದರೆ ನಮ್ಗೆ ಬರುವ ಪೆನ್ಷನ್ ನಮ್ಗೆ ಸಾಕಾಗೋದಿಲ್ಲ, ಕಾಸ್ಟ್ ಆಫ್ ಲಿವ್ ಅಷ್ಟು ಹೈ ಇದೆ ಅಲ್ಲಿ, ಅದಕ್ಕೋಸ್ಕರ ಸಾಯುವವರೆಗೆ ಕೆಲಸ ಮಾಡ್ತಾರೆ. 60 ವರ್ಷ ಯಾರಿಗೂ ಕೂಡ ಒಂದು ಪ್ರಾಯ ಅಲ್ಲ. 60 ವರ್ಷದಲ್ಲಿ ಮನುಷ್ಯ ಪ್ರಬುದ್ಧ ಯಂಗ್ ಮ್ಯಾನ್. ಆ್ಯಕ್ಚುಲಿ ಐ ಆಮ್ 67 years. ಐ ಆಮ್ ಆಲ್ಸೋ ವರ್ಕಿಂಗ್ 14 hours a day. ರಿಟೈರ್ ಆದಮೇಲೆ ನಿಮಗೆ ಬೇಕಾದಷ್ಟು ಅವಕಾಶ ಇರುತ್ತೆ. ಅಂಥವ್ರನ್ನ ಗುರುತಿಸಿ ಕೊಡೋದ್ರಿಂದ ಇದೊಂದು ಸೋಷಿಯಲ್ ಮೆಸೇಜ್. ಜಯಶೀಲ್ ಶೆಟ್ಟಿ ಬಂದಿದ್ದಾರೆ ಇವತ್ತು. ಅವರೊಬ್ಬರು ಸಹಕಾರಿ ಧುರೀಣರು. ಇಲ್ಲಿ ನಮ್ಮ ಶುಗರ್ ಮೇಲಿತ್ತು, ಬಂದಾಯಿತು, ಅವ್ರಿಗೆ ಬಹಳಷ್ಟು ನೋವಿದೆ ಅದ್ರ ಬಗ್ಗೆ. ಅದನ್ನು ಇನ್ನೊಮ್ಮೆ ಶುರು ಮಾಡಬೇಕಂತ ಅವರು ಅವಿರತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಹೇಳ್ತಾ ಇದ್ದೇನೆ, ನಮ್ಮ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಖಂಡಿತವಾಗಿ ಕೃಷಿ ಆಗಬೇಕಾದ್ರೆ ಇನ್ನೊಂದು 10 ವರ್ಷ 20 ವರ್ಷ ಬೇಕು. ಯಾವಾಗ ಅಷ್ಟು ನೆಸೆಸಿಟಿ, ಸರಾಯಿ ಅಂಗಡಿ ಹಾಕಿ ಮಾಡುವಂಥ ಲಾಭಕ್ಕಿಂತ ಹೆಚ್ಚು, ಅಥವಾ ಹೋಟ್ಲ್ ಹಾಕಿ ಮಾಡುವಂಥ ಹೆಚ್ಚು, ಅಥವಾ IT ಯಲ್ಲಿ ಬರೋದಕ್ಕಿಂತ ಹೆಚ್ಚು ಆದಾಯ ಬಂದರೆ ಮಾತ್ರ ನಮ್ಮವರು ಕೃಷಿಗೆ ಹೋಗ್ತಾರೆ. ಅಷ್ಟರವರೆಗೆ ಕೃಷಿಗೆ ಹೋಗೋದಿಲ್ಲ. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು. ಅದ್ರ ಬಗ್ಗೆ ಸಮಾಲೋಚನೆ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಏನಾದರೂ ಒಂದು ಯಾವುದರಲ್ಲಿ ಅತಿ ಹೆಚ್ಚು ಲಾಭ ಇದೆಯೋ ಅದನ್ನು ಮಾಡಬೇಕು. ನಾನು ಅವರಿಗೆ ಹೇಳಿದ ಒಂದು ವಿಚಾರ, ಬೆಂಗಳೂರಲ್ಲಿ ನಮ್ಮ ಕುಂದಾಪುರ ಮತ್ತು ಬೈಂದೂರು ಸೈಡಿಂದ ಸುಮಾರು 10,000 ಗಾಡಿಗಳಿದ್ದಾವೆ. ಇಡ್ಲಿ ವಡೆ ಮಾಡು ಅಥವಾ ಊಟ ಮಾಡಿಸಿ ಮಾರುವಂಥ ಗಾಡಿಗಳು.
ಬೆಳಿಗ್ಗೆ ತಮ್ಮ ಕೂತ್ಕೊಳ್ತಾನೆ ಗಾಡಿಯಲ್ಲಿ, ಮಧ್ಯಾಹ್ನ ಮೇಲೆ ಅಣ್ಣ ಕೂತ್ಕೊಳ್ತಾನೆ, ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಬಂದು ಅವ್ರು ಮಾರ್ತಾರೆ. ಅವರಿಗೆ ದಿನಕ್ಕೆ ಒಂದು ಗಾಡಿಯಲ್ಲಿ 10,000-15,000 ಅರ್ನ್ ಮಾಡ್ತಾರೆ. ಎಲೆಕ್ಟ್ರಿಸಿಟಿ ಇಲ್ಲ, ರೆಂಟ್ ಇಲ್ಲ, ಯಾವುದೂ ಇಲ್ಲ. ಅಂಥ ಒಂದು ಇನ್ಕಮ್ ಇರುವಾಗ ಕೃಷಿಗೆ ಜನರು ಯಾಕೆ ಬರ್ತಾರೆ? ಯಂಗ್ಸ್ಟರ್ಸ್. ಕೃಷಿಗೆ ಯಂಗ್ಸ್ಟರ್ಸನ್ನು ಅಟ್ರ್ಯಾಕ್ಟ್ ಮಾಡಬೇಕಾದ್ರೆ ವಿ ಶುಡ್ ಹ್ಯಾವ್ ಸಮಥಿಂಗ್ ವಿಚ್ ಅಟ್ರ್ಯಾಕ್ಟ್ಸ್ ದೆಮ್. ಹಾಗಾಗಿ ಕೃಷಿಗೆ ಉತ್ತೇಜನ ಕೊಡೋದು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ನಮ್ಮ ಇಡೀ ಜಗತ್ತು ಇವತ್ತು ಫುಡ್ ಸೆಕ್ಯೂರಿಟಿಯಿಂದ ತತ್ತರ ಆಗ್ತಾಯಿದೆ. ನಮ್ಮಲ್ಲಿ ಬೇಕಾದಷ್ಟು ಫುಡ್ ಪ್ರೊಡಕ್ಷನ್ ಆಗ್ತಾಯಿದೆ. ನಮ್ಮದು ಫುಡ್ ಇನ್ಫ್ಲೇಷನ್ ಮೇಲೆ ಹೋಗ್ತಾನೆ ಇಲ್ಲ. ಬೇರೆ ದೇಶದಲ್ಲಿ 25, 30, 40% ಫುಡ್ ಇನ್ಫ್ಲೇಷನ್ ಹೋಗ್ತಾಯಿದೆ. ಯಾವುದಿಂದಲ್ಲಿ ಫುಡ್ ಇನ್ಫ್ಲೇಷನ್ ನಮ್ಮ ಸರ್ಕಾರ ಬಿಡುವುದಿಲ್ಲ ಮೇಲೆ ಹೋಗಲಿಕ್ಕೆ, ಯಾಕಂದರೆ ಸರ್ಕಾರನೇ ಬಿದ್ದು ಹೋಗುತ್ತೆ. ಹಾಗಾಗಿ ನಮ್ಮಲ್ಲಿ ಕೃಷಿ ಆಗಲಿಕ್ಕೆ ಅವಕಾಶ ಇಲ್ಲ. ನಾವೆಲ್ಲ ಸಣ್ಣದಿರುವಾಗ ಡಿಸ್ಟ್ರಿಕ್ಟ್ ಬಾರ್ಡರ್ಸ್ ಅಂತಿತ್ತು, ಜಯಶೀಲ್ ಶೆಟ್ಟರಿಗೆ ಗೊತ್ತಿರ್ಬೋದು. ನಾವು ಶಿವಮೊಗ್ಗದಲ್ಲಿ ಬೆಳೆದಂಥ ಅಕ್ಕಿ ನಾವು ದಕ್ಷಿಣ ಕನ್ನಡಕ್ಕೆ ತರಬೇಕಾದ್ರೆ ಪರ್ಮಿಷನ್ ಬೇಕಿತ್ತು. ಯಾಕಂದರೆ ಡಿಮಾಂಡ್ ಇಸ್ ಟು ಸಪ್ಲೈ ಅಂತ. ಯಾವ ಜಿಲ್ಲೆಯಲ್ಲಿ ಎಷ್ಟು ಬೆಳೀತಾರೋ ಆ ಜಿಲ್ಲೆಗೆ ಮಾತ್ರ ಅದು ಸೀಮಿತ ಆಗಬೇಕು, ಅಲ್ಲಿ ಮಾತ್ರ ಕಾಸ್ಟ್ ಕಡಿಮೆ ಬರಬೇಕು ಅನ್ನುವ ಸರ್ಕಾರಿ ಧೋರಣೆ. ಇವತ್ತು ನೋ ಬಾರ್ಡರ್ಸ್. ಹಾಗಾಗಿ ನಾವು ಕೃಷಿ ಮಾಡಬೇಕಾದ್ರೆ ಏನಪ್ಪ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಬಿ ವೆರಿ ವೆರಿ ಪ್ರೌಡ್ ಆಫ್ ಇಟ್. ಅದರಲ್ಲಿ ನಮಗೆ ಒಂದು ಸಂತೃಪ್ತಿ, ಸುಖ, ಸಂತೋಷ ಸಿಕ್ಕಿದ್ರೆ ಮಾತ್ರ ಮಾಡಬೇಕು ಹೊರತು ಬರೀ ಹಣ ಟ್ರಾನ್ಸಾಕ್ಷನಲ್ಲಾದರೆ ಕೃಷಿ ಮಾಡಲಿಕ್ಕೆ ಕಷ್ಟ ಅಂತ. ಇನ್ನು ಈ ರಾಜಕೀಯದ ವಿಚಾರವಾಗಿ ನಾನು ಹೇಳ್ತೇನೆ, ನಾನು ಬೇಕಾದಷ್ಟು ತಿರುಗಿದ್ದೇನೆ. ನಮ್ಮ ದೇಶದಲ್ಲಿ ನಿಜವಾಗಿ ಇನ್ನೂ ಕೂಡ ರಾಜಕೀಯ ವ್ಯಕ್ತಿಗಳು ನಾವು ಒಳ್ಳೆಯವರಂತ ಹೇಳೋದಿಲ್ಲ, ಆದರೂ ವಿಶೇಷವಾಗಿ ನಮ್ಮ ಕರಾವಳಿಯಲ್ಲಿ ಇವತ್ತು ಕೂಡ ಸ್ವಲ್ಪ ಆದರೂ ನಿಯತ್ತಿದೆ. ಬೇರೆ ಕಡೆಯಲ್ಲಿ ಅಷ್ಟು ಕೂಡ ನಿಯತ್ತಿಲ್ಲ. ನಾವು ಯಾರ ಬಗ್ಗೂ ಹೇಳೋದಿಲ್ಲ ಭಾರತೀಯರು. ನಾವು ಯಾರು ಒಬ್ಬ ವ್ಯಕ್ತಿ ಬಗ್ಗೆ ಹೇಳಿದರೆ ನಾವು ಆ ಪಾರ್ಟಿಯವರು ಈ ಪಾರ್ಟಿಯವರು ಅಂತ ಹೇಳ್ತಾರೆ. ಹಾಗಾಗಿ ಬೇರೆ ದೇಶದ ಬಗ್ಗೆ ಹೇಳ್ತೇನೆ. ತಾವು ಪುಟಿನ್ ನೋಡಿರ್ಬೋದು. ಪುಟಿನ್ನು ನಡೆಯುವ ಒಂದು ಸ್ಟೈಲನ್ನು ಯಾರಾದರೂ ನೋಡಿದರೆ, ಅವನು ರೈಟ್ ಹ್ಯಾಂಡ್ ಯಾವಾಗಲೂ ಹೀಗೆ ಇಟ್ಕೊಳ್ತಾನೆ, ಲೆಫ್ಟ್ ಹ್ಯಾಂಡಲ್ಲಿ ಮಾರ್ಚ್ ಮಾಡ್ತಾಯಿದ್ದಾನೆ. ಬರೀ 2 ವರ್ಷ ಅವನು ಮಿಲಿಟ್ರಿ ಟ್ರೈನಿಂಗ್ ತಗೊಂಡದ್ದು, ಗನ್ ಹಿಡ್ಕೊಂಡು. ಇವತ್ತು ಕೂಡ ಆ ಡಿಸಿಪ್ಲಿನ್ ಇದೆ ಅವನ ಹತ್ರ, ಟಕ್ 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 ಅಂತ. ನಂತರ ಸೀಕ್ರೆಟ್ ಸರ್ವಿಸಲ್ಲಿ 15 ವರ್ಷ ಆಯಿತು, 35 ವರ್ಷ ಪೊಲಿಟಿಷಿಯನ್ ಆಗಿದ್ದಾನೆ. ಇಸ್ ಎ ಕರಪ್ಟ್ ಪೊಲಿಟಿಷಿಯನ್. ಆದರೆ ದೇಶ ಮುಖ್ಯ ಅಂತ. ಅದೇ ನೋಡಿ ಟ್ರಂಪ್ ತನ್ನ ದೇಶವನ್ನೇ ಮಾರಿಬಿಡ್ತಾನೆ ಬೇಕಾದರೆ ಲಾಭಕ್ಕೋಸ್ಕರ. ಆ ಲೆಕ್ಕ ಇರುವಾಗ ರಾಜಕೀಯ ವ್ಯವಸ್ಥೆ ಇಡೀ ಜಗತ್ತಲ್ಲೇ ಹಾಗೆ ಇದೆ. ರಾಜಕೀಯ ಅನ್ನೋದು ಇಟ್ಸ್ ಅನ್ ಈಕೋಸಿಸ್ಟಮ್ ಲೇಸ್ಡ್ ವಿತ್ ಇಕಾನಮಿ. ನೀವು ಹಣ ಮಾಡ್ದೇನೆ, ದುಡ್ಡು ಇಲ್ದೇನೆ ನಿಮಗೆ ಯಾವ ಒಳ್ಳೆ ಕೆಲಸನೂ ಮಾಡಲಿಕ್ಕಾಗೋದಿಲ್ಲ. ಮಾಡ್ತಾರೆ ಕೆಲವರು, ಹೋರಾಟ ಮಾಡಿ, ಇಡೀ ಜೀವನ ಹೋರಾಟ ಮಾಡಿ, ಸ್ವಂತ ರಕ್ತವನ್ನು ಮಾಲೆ ಮಾಡಿ ಜನರಿಗೆ ಸೇವೆ ಮಾಡ್ತಾರೆ. ಆದರೆ ನಮ್ಮಂಥವರಿಗೆ ವ್ಯವಹಾರನೇ ಮಾಡಬೇಕು. ವ್ಯವಹಾರ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಬಿ ಇನ್ ದಿ ಇಕಾನಮಿಕ್ ಈಕೋಸಿಸ್ಟಮ್. ಈ ಇಕಾನಮಿಕ್ ಈಕೋಸಿಸ್ಟಮಲ್ಲಿ ಪೊಲಿಟಿಷಿಯನ್ಸು ಮತ್ತು ಅಧಿಕಾರಿಗಳು ಒನ್ ಆಫ್ ದಿ ಮೇನ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಇಟ್. ಇನ್ನು ಟೀಚರ್ಸ್, ನೀವೆಲ್ಲ ಟೀಚರ್ಸು, ಯು ಆರ್ ಆಲ್ ಒಪಿನಿಯನ್ ಮೇಕರ್ಸ್. ತುಂಬ ಟೀಚರ್ಸ್ ಹೇಳೋದು ಕೇಳಿದ್ದೆ ನಾನು, ಇವಾಗ ಟೀಚರ್ಸಿಗೆ ಮರ್ಯಾದೆ ಕೊಡೋದಿಲ್ಲ ಅಂತ. ಮರ್ಯಾದೆ ಅಂದರೆ ಹೇಗೆ ಅಂತ, ಯಾಕೆ ನಮ್ಮ ತಂದೆಯವರು ಟೀಚರ್ ಆಗಿದ್ದರು. ನಮ್ಮ ಊರಲ್ಲಿ ಎಲ್ಲರೂ ಬರ್ತಾಯಿದ್ರು ಕಾಗದ ಓದಲಿಕ್ಕೆ, ಕಾಗದ ಬರೀಲಿಕ್ಕೆ, ಡಾಕ್ಯುಮೆಂಟ್ ಓದಿಸ್ಲಿಕ್ಕೆ. ಆವಾಗ ಅವರಿಗೆ ಅವರ ಅವಶ್ಯಕತೆ ಇತ್ತು. ಹಾಗಾಗಿ ಬರುವಾಗ ಏನೋ ತರಕಾರಿನೋ, ಕಾಯಿನೋ, ಕೋಳಿನೋ, ಮೊಟ್ಟೆನೋ ತೊಗೊಂಡು ಬರ್ತಾಯಿದ್ರು. ಕ್ರಮೇಣವಾಗಿ ಎಲ್ಲರೂ ಎಜುಕೇಷನ್ ಆದಮೇಲೆ ಎಲ್ಲ ಮನೆಯಲ್ಲಿ ಯಾರೂ ಬರ್ತಾ ಇರಲಿಲ್ಲ. ಆವಾಗ ನಮಗೆ ಅರ್ಥ ಆಗ್ತಾಯಿತ್ತು ಇಟ್ ಇಸ್ ಎ ಟ್ರಾನ್ಸಾಕ್ಷನಲ್ ಅಂತ. ಫಾರ್ ಎ ರೀಸನ್ ಒಬ್ಬರು ಟೀಚರ್ಸಿಗೆ ಗೌರವ ಕೊಡೋದಿಲ್ಲ ಅಂತ ಹೇಳಿದರೆ ಅದರರ್ಥ ನಮಗೆ ಗೌರವ ಇಲ್ಲ ಅಂತಲ್ಲ. ನಾವು ಗೌರವವನ್ನು, ನಮ್ಮ ಗೌರವವನ್ನು, ಟೀಚರ್ಸ್ ಗೌರವವನ್ನು ನಾವು ಯಾವಾಗಲೂ ಮೇಂಟೈನ್ ಮಾಡಬೇಕು. ನೀವೆಲ್ಲ ಮೇಂಟೈನ್ ಮಾಡ್ತಾ ಇದ್ದೀರಿ. ನಮ್ಮ ಈ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಇವತ್ತು ಕೂಡ ಟೀಚರ್ಸ್ ದೇ ಆರ್ ಸೋ ಡಿಸಿಪ್ಲಿನ್ಡ್. ಆ್ಯಂಡ್ ಯು ಆರ್ ಎ ಚೇಂಜ್ ಮೇಕರ್ಸ್, ಯು ಆರ್ ಎನ್ ಒಪಿನಿಯನ್ ಮೇಕರ್ಸ್. ನಾನೊಂದು ಸ್ಕೂಲಿಗೆ ಹೋಗಿದ್ದೆ ಇತ್ತೀಚೆ. ನಮ್ಮ ಯಾವ ಸ್ಕೂಲ್ ಅಂತ ಹೇಳೋದಿಲ್ಲ, ಯಾಕಂದರೆ ಐ ಡೋಂಟ್ ವಾಂಟ್ ಟು ಐಡೆಂಟಿಫೈ ಇಟ್. ಕೇಳಿದೆ, ನಮ್ಮ ಉಡುಪಿ ಜಿಲ್ಲೆಯ ಆದರ್ಶ ಅಥವಾ ಮೋಸ್ಟ್ ಫೇಮಸ್ ಪರ್ಸ್ನಾಲಿಟಿ ಯಾರು ಅಂತ. ಒಂದು ಹುಡುಗಿ 9th ಕ್ಲಾಸಲ್ಲಿ ಹೇಳ್ತಾಳೆ, ದೀಪಿಕಾ ಪಡುಕೋಣೆ ಅಂತ. ಯಾಕಮ್ಮ ಕೇಳಿದೆ. ಶಿ ಇಸ್ ಎ ಗ್ರೇಟ್. ಎಲ್ಲ ಈಗ ಇಂಗ್ಲೀಷ್ ಮೀಡಿಯಮ್ ಶುರುವಾಗಿದೆ, ನಮಗೆ ಸರಿ ಇಂಗ್ಲೀಷ್ ಬರೋದಿಲ್ಲ. ಎಲ್ಲ ಶಿ ಇಸ್ ಎ ಗ್ರೇಟ್ ಆ್ಯಕ್ಟರ್. ಅಷ್ಟರ ಮಟ್ಟಿಗೂ ಕೂಡ ನಾವು ಟೀಚರ್ಸು ಈ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಯಾಕಂದರೆ
ನಮ್ಮ ಇಕೋಸಿಸ್ಟಮಲ್ಲಿ ನೋಡಿ, ಜವಾಹರ್ಲಾಲ್ ಯೂನಿವರ್ಸಿಟಿಯಲ್ಲಿ ತುಕಡೆ ಡ್ಯಾಂಗೊಂದಿಗೆ ಕೂತ್ಕೊಂಡು ದೇಶ ವಿರೋಧಿ ಘೋಷಣೆ ಕೂಗುವಾಗ ಇದ್ದವಳೆ ಈ ಪಡುಕೋಣೆ. ಅಂಥವ್ರದ್ದು ನಾವು ಆದರ್ಶ ಆಗಿ ತಿಳ್ಕೊಳ್ತಾ ಇದ್ದೀವಿ. ನಾನು ಈ ಶರ್ಮರವ್ರ ಹತ್ರ ಇವಾಗ ಮಾತಾಡ್ತಾ ಇದ್ದೆ. ರಾಣಿ ಚೆನ್ನಮ್ಮಾಜಿ ಅವರು ನಮ್ಮ ಉಡುಪಿಯವರು, ಕೆಳದಿ ಸಂಸ್ಥಾನದವರು ಇರ್ಬೋದು, ಆದರೆ ಇಲ್ಲಿಂದ ಮದುವೆ ಆದವರು, ಅಳಿಯ ಸಂತಾನದಿಂದ ಹೋದವರು. ಔರಂಗಜೇಬನಂಥ ಒಬ್ಬ ಕ್ರೂರಿಯನ್ನು ಸೋಲಿಸಿದಂಥ ಏಕೈಕ ಮಹಿಳೆ. ಪೋರ್ಚುಗೀಸರ ಹತ್ರ ಮಾತ್ರ, ಬ್ರಿಟಿಷರ ಹತ್ರ ನೇವಿ ಸ್ಟ್ರಾಂಗ್ ಇರಲಿಲ್ಲ. ಪೋರ್ಚುಗೀಸರು ಯಾವಾಗಲೂ ಕಾಲರ್ ಮೇಲೆ ಮಾಡ್ಕೊಳ್ತಾ ಇದ್ದರು. ಇಬ್ಬರು ಮಹಿಳೆಯರು ಪೋರ್ಚುಗೀಸರು ಸೋಲಿಸಿದ್ದಾರೆ. ಒಂದು ರಾಣಿ ಚೆನ್ನಮ್ಮಾಜಿ ಹೊನ್ನಾವರ ಫೋರ್ಟಲ್ಲಿ, ಇನ್ನೊಂದು ರಾಣಿ ಅಬ್ಬಕ್ಕ. ನಮ್ಮ ವೀರವನಿತೆಯರು ಪಠ್ಯಪುಸ್ತಕದಲ್ಲಿ ಇಲ್ಲದೆ ಇರ್ಬೋದು, ಆದರೆ ಅವ್ರ ಬಗ್ಗೆ ಹೇಳಲಿಕ್ಕೆ ಯಾವುದೂ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲ. ನಮಗೆ ಯಾಕೆ ಹೇಳಬಾರ್ದು? ನೀವು ಖಂಡಿತವಾಗಿ ನಮ್ಮ ಮಕ್ಕಳಿಗೆ ನಮ್ಮ ವೀರವನಿತೆಯರ ಬಗ್ಗೆ, ಇವ್ರ ಬಗ್ಗೆ ನಾವು ಖಂಡಿತ ಹೇಳಬೇಕು. ಇನ್ನು ಸರ್ ಬೆನಕಲ್ ನರಸಿಂಗರಾವ್, ಎಷ್ಟು ಅವ್ರ ಬಗ್ಗೆ ಇದೆ. ನಮ್ಮ ಜಿಲ್ಲೆಯವರವರು ಎಲ್ಲೆಲ್ಲಿ ಹೋಗಿ ದೊಡ್ಡ ದೊಡ್ಡ ಡೆಮೋಕ್ರಸಿಯಲ್ಲಿ ನೋಡಿದರೆ ಅವರ ಆರ್ಚಿವ್ಸಲ್ಲಿ ಅವ್ರ ಬಗ್ಗೆ ಬರೀತಾರೆ, ಅವ್ರ ಭಾಷಣ ಬರೀತಾರೆ. ಅಷ್ಟು ಚೆನ್ನಾಗಿ ಅವರು ಎ ಗ್ರೇಟ್ ಪರ್ಸ್ನಾಲಿಟಿ. ಅಂಬೇಡ್ಕರ್ ಅವರ 1949 ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿಯಲ್ಲಿ ಹೇಳ್ತಾರೆ, ಈ ಮನುಷ್ಯ ಇಲ್ಲದೆ ಇದ್ದಿದ್ದರೆ ನನಗೆ ಇನ್ನೊಂದು 25 ವರ್ಷ ಬೇಕಾಗ್ತಾಯಿತ್ತು ಈ ಕಾನ್ಸ್ಟಿಟ್ಯೂಷನ್ ತರಲಿಕ್ಕಂತ. ನಾವು ಹೇಳ್ತಾ ಇಲ್ಲ, ನಾವು ನಮ್ಮ ಮಕ್ಕಳಿಗೆ ಅದನ್ನು ಕಲಿಸ್ತಾ ಇಲ್ಲ. ಇನ್ನೊಬ್ಬ ಗ್ರೇಟ್, ತುಂಬ ಜನ ಇದ್ದಾರೆ, ಪ್ರೊಫೆಸರ್ ಯು ಆರ್ ರಾವ್. ಅವ್ರ ಹತ್ರ ಯಾವಾಗಲೂ, ಉಡುಪಿ ರಾಘವೇಂದ್ರ ರಾವ್ ಅಂತ, ಅವ್ರ ಹತ್ರ ಹೋಗಿ ಕೂತ್ಕೊಳ್ತಾ ಇದ್ದೆ. ಭಾಳ ಕತೆ ಹೇಳ್ತಾ ಇದ್ರು ಅವರು. ಅವ್ರ ತಂದೆಯವರು ಒಂದು ಪೂಜೆದ ಭಟ್ರಂತೆ. ಪೂಜೆ ಮಾಡಲಿಕ್ಕೆ ಹೋಗುವಾಗ ಇವರು ಯು ಆರ್ ರಾವ್ ಅವ್ರ ಹಿಂದೆ ಒಂದು ಅಡುಗೆಯಲ್ಲಿ ಎಲ್ಲ ಸಾಮಾನು ಇಟ್ಕೊಂಡು ಹೊತ್ಕೊಂಡು ಹೋಗ್ತಾ ಇದ್ರಂತೆ. ಅಪ್ಪನ ಹತ್ರ ಕೇಳೋದಂತೆ, ಅಪ್ಪಪ್ಪ ದೇವರಿದ್ರಾ ಅಂತ. ಮಾಡಿ ದೇವರಿಲ್ಲ ಅಂತ, ಮಣ್ಣು ಇಲ್ಲ, ಯಾಕೆ ನೀನು ಮತ್ತಷ್ಟು ಪೂಜೆ ಮಾಡೋದು, ನಿಮ್ಮನ್ನೆಲ್ಲ ಹೊಟ್ಟೆ ಹೊರಿಕಲ್ಲ ಮರೆಯ ಅಂದಳಿ. ಅಂದರೆ ಈ ಮನುಷ್ಯ ದೇವರನ್ನು ಅನ್ವೇಷಣೆ ಮಾಡಲಿಕ್ಕೆ ಹೊರಡ್ತಾನೆ ಸಣ್ಣ ಮಗು. ಹಿ ಗೆಟ್ಸ್ ಅಟ್ರಾಕ್ಟೆಡ್ ಟು ದಿ ಫಿಸಿಕ್ಸ್. ಹಿ ಬಿಕಮ್ಸ್ ದಿ ವರ್ಲ್ಡ್ ದ ಮೋಸ್ಟ್ ಫೇಮಸ್ ಸೈಂಟಿಸ್ಟ್. 1974 ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ತೋರಿಸ್ತಾರೆ ಅವರು. ಪೀಣ್ಯದಲ್ಲಿ ಶೆಡ್ ಹಾಕ್ತಾ ಇದ್ದಾರೆ. ಡಾಕ್ಟರ್ ಅಬ್ದುಲ್ ಕಲಾಂ ಮತ್ತು ಯು ಆರ್ ರಾವ್ ಮಾಡ ಮೇಲೆ ಕೂತ್ಕೊಂಡು ಮೊಳೆ ಹೊಡಿತಾ ಇದ್ದಾರೆ. ಪ್ರೊಫೆಸರ್ ಧವನ್ ಕೆಳಗೆ ನಿಂತ್ಕೊಂಡು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಆ ಲೆಕ್ಕದಲ್ಲಿ ಒಂದು ಕಟ್ಟಿದಂಥ ಒಂದು ಇನ್ಸ್ಟಿಟ್ಯೂಷನ್ ಇಸ್ರೋ ಇವತ್ತು ಬರೀ 4 ದೇಶ ಜಗತ್ತಲ್ಲಿ ಸ್ಪೇಸ್ ಸೈನ್ಸಲ್ಲಿ ರೆಕಗ್ನಿಷನ್ ಆಗಿದೆ. ದಟ್ ಇಸ್ 1 ಈಸ್ ಅವರ್ಸ್. ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ನಮ್ಮ ಉಡುಪಿಯ ಪ್ರೊಫೆಸರ್ ಯು ಆರ್ ರಾವ್ ಅವ್ರದ್ದು. ಪಠ್ಯಪುಸ್ತಕದಲ್ಲಿ ಇಲ್ಲದೆ ಇರ್ಬೋದು. ಅವರಿಗೆ ಯಾರು ಭಾರತ ರತ್ನ ಕೊಡಲಿಲ್ಲ. ಅದೇ ಅಮೇರಿಕದವರು ಹಾಲ್ ಆಫ್ ಫೇಮ್ ಕೊಟ್ಟರು. ಇಟ್ ಈಸ್ ಎ ಭಾರತ ರತ್ನಕ್ಕೆ ಈಕ್ವಲೆಂಟ್. ವರ್ಷದಲ್ಲಿ 3 ತಿಂಗಳು ಅವರು ಅಮೇರಿಕಕ್ಕೆ ಹೋಗಿ MIT ಮ್ಯಾಸಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಪಾಠ ಹೇಳ್ತಾಯಿದ್ರು. ಚಾರ್ಟರ್ಡ್ ಪ್ಲೇನ್ ಬಂದು ಅವ್ರನ್ನ ಪಿಕಪ್ ಮಾಡ್ತಾಯಿತ್ತು, ಚಾರ್ಟರ್ಡ್ ಪ್ಲೇನ್ ಬಂದು ಬಿಟ್ಟು ಹೋಗ್ತಾಯಿತ್ತು. ಯಾರಿಗೂ ಗೊತ್ತಿಲ್ಲದ ವಿಚಾರ. ಅವ್ರ ಹತ್ರ ಭಾಳಷ್ಟು ಕೇಳಿದ್ದೆ ನಾನು. ಆದರೆ ಏನಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ನಮ್ಮ ವೀರಪುರುಷರಾಗಲಿ, ವೀರ ಮಹಿಳೆಯರಾಗಲಿ, ನಮ್ಮ ಗ್ರೇಟ್ ಸೈಂಟಿಸ್ಟ್ ಆಗಲಿ, ಅವ್ರ ಬಗ್ಗೆ ಸ್ವಲ್ಪನೂ ಗೊತ್ತಿಲ್ಲ ಅಂತ ಗೊತ್ತಾದವಾಗ ನನಗೆ ಬಹಳಷ್ಟು ಬೇಸರ ಆಗುತ್ತೆ. ನನಗೆ ಹೆಚ್ಚು ಜನರ ಬಗ್ಗೆ ಗೊತ್ತಿಲ್ಲ, ಸ್ವಲ್ಪ ಜನರ ಬಗ್ಗೆ ಗೊತ್ತಿದೆ. ನಿಮಗೆ ಹೆಚ್ಚು ಜನರು ಗೊತ್ತಿರ್ಬೋದು. ಇದು ನೀವು ಮಕ್ಕಳಿಗೆ ಖಂಡಿತವಾಗಿ ಪಾಠ ಮಾಡುವಾಗ ಒಮ್ಮೊಮ್ಮೆ ಹೇಳ್ತಾ ಇರಬೇಕು. ಇನ್ನು ನಾನು ಹೆಚ್ಚು ಮಾತಾಡೋದಿಲ್ಲ. ನಾವು ಪ್ರತಿ ಸಲ ಸೊವಿನಿಯರ್ಸ್, ನೆನಪಿನ ಕಾಣಿಕೆಯನ್ನು ಕೊಡ್ತೀವಿ. ನೆನಪಿನ ಕಾಣಿಕೆ ರಾಷ್ಟ್ರ ಲಾಂಛನ ಅಂತ ನೋಡಿ. ಇದರಲ್ಲಿ ಈ ವರ್ಷ ನಾನೊಂದು ಹೊಸ ಲಾಂಛನವನ್ನು ಡಿಸೈನ್ ಮಾಡಿದ್ದೇನೆ. ಇದು ದೇಶಭಕ್ತಿಯನ್ನು ಅಥವಾ ನಮ್ಮ ಬಲವನ್ನು ತೋರಿಸುವಂಥ ಒಂದು ಲಾಂಛನ. ಇದಕ್ಕೆ ನಮ್ಮ ಗುರುಗಳು ಬೇಕಾದಷ್ಟು ಹೆಲ್ಪ್ ಮಾಡಿದ್ದಾರೆ. ತಾವು ನೋಡಿ ಎದುರುಗಡೆ ಇಲ್ಲಿ ಗಂಡಬೇರುಂಡ ಇದೆ. ಗಂಡಬೇರುಂಡ ರಾಣಿ ಚೆನ್ನಮ್ಮಾಜಿ, ಕೆಳದಿ ಚೆನ್ನಮ್ಮಾಜಿಯವರ ಅವ್ರದ್ದು ಯುದ್ಧದ ಲಾಂಛನ. ಅವರು ಔರಂಗಜೇಬನ ಮೇಲೆ ಯುದ್ಧಕ್ಕೆ ಹೋಗುವಾಗ ಈ ಲಾಂಛನವನ್ನು ಯೂಸ್ ಮಾಡ್ತಾರೆ. ಯಾಕಂದರೆ ಇದು ದುಷ್ಟಶಕ್ತಿಯನ್ನು ನಿಗ್ರಹ ಮಾಡುವಂಥ ಒಂದು ಪವರ್ ಇರುವಂಥ ವಿಷ್ಣುವಿನ ಒಂದು ಅವತಾರ. ಅದ್ರ ಮೇಲೆ ಬಿಲ್ಲನ್ನು ಕೂರಿಸಿದ್ದೀವಿ. ಬಿಲ್ಲು ಏನು? ಬಿಲ್ಲು ನಾವು ಬಿಡುವಿನ್ಸ್ ಆಗಿರುವಾಗ, ಅಂದರೆ ಕಾಡು ಮನುಷ್ಯರಿಗೆ ಆಗಿರುವಾಗ ಕೂಡ ಬಿಲ್ಲನ್ನು ಯೂಸ್ ಮಾಡ್ತಾ ಇದ್ವಿ. ನಮ್ಮ ಸಂಸ್ಕೃತಿಯಲ್ಲಿ ಕೂಡ ನಾವು ಬಿಲ್ಲನ್ನು ಯೂಸ್ ಮಾಡ್ತಾ ಇದ್ವಿ. ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಬಿಲ್ಲನೇ ಮುಖ್ಯವಾದ ಒಂದು ಆಯುಧ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ಅದ್ರ ಮೇಲೆ ಒಂದು ಶಿವಗಣವನ್ನು ಕೂರಿಸಿದ್ದೀವಿ. ಶಿವಗಣ ಅದರ ಕೈಯಲ್ಲಿ ಕತ್ತಿ ಹಿಡ್ಕೊಂಡಿದ್ದೆ. ತಾವೆಲ್ಲೂ ಕೂಡ
ಗಣ ಶಿವ ಗಣ ಕತ್ತಿ ಹಿಡ್ಕೊಂಡು ನೋಡಿರಲಿಲ್ಲ. ನೀವು ಕಾಶ್ಮೀರದಲ್ಲಿ ಹೋದರೆ ಅಲ್ಲಿ ಹುಲಿ ಕೈಯಲ್ಲಿ ಕತ್ತಿ ಕೊಡ್ತಾರೆ. ಅದು ಪಾರ್ವತಿಯ ಇದು. ಯಾವಾಗ ಪಾರ್ವತಿ ಸ್ತಬ್ಧಕ್ಕೆ ಹೋಗ್ತಾಳೋ ಆವಾಗ ಹುಲಿ ಕತ್ತಿ ಹಿಡಿತದಂತೆ ಪುರಾಣದಲ್ಲಿ, ಗ್ರಂಥದಲ್ಲಿ ಹೇಳಿ. ಅದೇ ಶಿವ ಯಾವಾಗ ನಿರಾಕಾರನಾಗ್ತಾನೋ ಆವಾಗ ನಂದಿ ಕತ್ತಿ ಹಿಡಿತದೆ. ಯಾಕಂದರೆ ಸಮಾಜವನ್ನು ಮತ್ತು ಜ್ಞಾನವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಈ ಶಿವಗಣದ ಕೈಯಲ್ಲಿ ಕತ್ತಿಯನ್ನು ಕೊಟ್ಟಿದ್ದೀವಿ. ಎಡಕ್ಕೆ ನೋಡಿದರೆ ಒಂದು ಕುದುರೆ ತಲೆ ಮೇಲೆ ಒಂದು ಕೋಲಿದೆ ನೋಡಿ. ಈ ಕೋಲು ಶೌರ್ಯವನ್ನು ತೋರಿಸ್ತದೆ. ಕುದುರೆಯೇ ಶೌರ್ಯ. ಆ ಕೋಲು ಅನ್ನೋದು ಒಂದು ಶೌರ್ಯದ ಒಂದು ಪ್ರತೀಕ. ಬಲಭಾಗದಲ್ಲಿ ಆನೆ ಇದೆ. ಆನೆ ನಮ್ಮ ಬಲ. ಆದರೆ ಆನೆ ಕೈಯಲ್ಲಿ ಹೂವನ್ನು ಕೊಟ್ಟಿದ್ದೀವಿ. ಅಂದರೆ ಆನೆ ಬಲ ಇದ್ದರೂ ಕೂಡ ಶಾಂತಿಯನ್ನು ಆಶಿಸ್ತದೆ ಅಂತ. ಇನ್ನೊಂದು ನಿರಾಕಾರವಾದ ಶಿವ, ಅದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಐಕ್ಯವಾದಂಥ ಒಂದು ಚಿತ್ರ. ಇನ್ನು ಮೇಲ್ಗಡೆ ಕೀರ್ತಿಮುಖ. ತಾವು ರಾಹುದ್ ಸ್ಟೋರಿ ಕೇಳಿರ್ಬೋದು. ರಾಹು ಇಡೀ ಟೆರರಿಸ್ಟ್, ನಮ್ಮ ಪಾಕಿಸ್ತಾನಿ ಟೆರರಿಸ್ಟ್ಗಿಂತ ವರ್ಸ್ಟ್ ಟೆರರಿಸ್ಟ್ ಇದ್ದ ಅವನು. ಶಿವ ಅವನನ್ನು ವಧೆ ಮಾಡಲಿಕ್ಕೆ ತನ್ನ ಉಗುರನ್ನು ಕಿತ್ತು ಬಿಸಾಡಿ ಒಂದು ರಾಕ್ಷಸನ ತಯಾರು ಮಾಡ್ತಾನೆ. ಆ ರಾಕ್ಷಸನಿಗೆ ಹೇಳ್ತಾನೆ ಇವನನ್ನು ತಿಂದು ಬಿಡು ಅಂತ. ಯಾರನ್ನು? ರಾಹುವನ್ನು. ಆವಾಗ ರಾಹು ಶಿವನ ಸರೆಂಡರ್ ಆಗ್ತಾನಂತೆ. ಆವಾಗ ಈ ರಾಕ್ಷಸ ಕೇಳ್ತಾನೆ ಶಿವನ ಹತ್ರ, ನನಗೆ ತಿನ್ಲಿಕ್ಕೆ ಹೇಳಿದ್ಯಪ್ಪ, ಅವನೇ ನಿನ್ನ ರಕ್ಷಣೆ ಕೊಟ್ಟೆ, ನಾನೇನು ಮಾಡಲಿ ಅಂತ ಹೇಳಿದ. ಆವಾಗ ಅವನು ಹೇಳ್ತಾ, ನಿನ್ನನ್ನೇ ನೀನು ತಿಂದ್ಕೊಂಡು ಬಿಡು ಅಂತ. ರಾಹು ಬದಲು ಅವನನ್ನೇ ಕೆಳಗಿನಿಂದ ತಿಂದು ಕುತ್ತಿಗೆವರೆಗೆ ತಿಂತಾನಂತೆ. ಬರೀ ಮುಖ ಉಳಿತದೆ. ಮುಖ ಉಳಿದವಾಗ ಅವನು ಕೇಳ್ತಾನೆ ಇನ್ನೇನು ತಿನ್ನಲಿ ಅಂದವಾಗ, ನೀನು ಒಳ್ಳೆಯವನು, ದೈವಭಕ್ತ, ಶಿಸ್ತು ಇದ್ದು, ಹಾಗಾಗಿ ದೇವ್ರ ತಲೆ ಮೇಲೆ ನಿನ್ನನ್ನು ನಾನು ಕೂರಿಸ್ತೇನೆ, ಕೀರ್ತಿಮುಖ, ಪ್ರಭಾವಳಿ ಅಂತ ಹೇಳ್ತೀವಿ. ಈ ಪ್ರಭಾವಳಿಯನ್ನು ಮೇಲ್ಗಡೆ ಕೂರಿಸಿದ್ವಿ. ಅದ್ರ ಮಧ್ಯ ಸಂಸ್ಕೃತದಲ್ಲಿ ಧರ್ಮ ರಕ್ಷತಿ ರಕ್ಷತ ಅಂತ ಹೇಳಿದೆ. ಧರ್ಮ ಅಂದರೆ ಇಲ್ಲಿ ರಿಲಿಜಿಯನ್ ಅಂತ ತಿಳ್ಕೊಳ್ಬಾರ್ದು, ನ್ಯಾಯ ಅಂತ. ನ್ಯಾಯಕ್ಕೋಸ್ಕರ ಹೋರಾಡುವವರು ಎಲ್ಲರೂ ನ್ಯಾಯ ರಕ್ಷಣೆ ಮಾಡ್ತದೆ ಅಂತ ನಮಗೆ ಎಕ್ಸಾಂಪಲ್ ಶಾನ್ ಬಾಗ್ರೆ ಇದ್ದಾರೆ. ಅವರು ನ್ಯಾಯಕ್ಕಾಗಿ ನಾನು ಕೇಳಿ 44,000 ಜನರಿಗೆ ನ್ಯಾಯ ಕೊಡಿಸಿದಂತಹ ಒಂದು ವ್ಯಕ್ತಿ ನಮ್ಮೊಂದಿಗಿದ್ದಾನೆ. ಇದು ನನಗೆ ಬಹಳಷ್ಟು ಸಂತೋಷದ ವಿಷಯ. ಇಷ್ಟನ್ನು ಹೇಳಿ ನಾನು ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು. ಥ್ಯಾಂಕ್ ಯು ವೆರಿ ಮಚ್.